ಮಿತ್ರರೇ ನಮಸ್ಕಾರ. ಮಿತ್ರರೇ, ಅಮೆರಿಕ ಸದ್ಯ ಈ ಫೈಲ್ಸ್ಗಳನ್ನು ಬಿಡುಗಡೆ ಮಾಡುವಂತಹ ಮೂಡ್ನಲ್ಲಿದ್ದಂತೆ ಕಂಡು ಬರ್ತಾ ಇದೆ. ಆರಂಭದಲ್ಲಿ ಎಫ್ಸ್ಟೀನ್ ಫೈಲ್ಸ್ ಆಯಿತು, ಅದೊಂದು ಸ್ವಲ್ಪ ಚರ್ಚೆ ಆಯಿತು. ಅದಾದ ಬಳಿಕ ಭಾರತ ಚೈನಾಗೆ ಸಂಬಂಧಪಟ್ಟಂತೆ ಅಮೆರಿಕದ ಪೆಂಟಗಾನ್ ವರದಿ ಬಂತು. ಈಗ ಅಮೆರಿಕ ಒಂದು ಇಂಪಾರ್ಟೆಂಟ್ ಆದಂಥ ಫೈಲ್ಸನ್ನು ಲೀಕ್ ಮಾಡಿದೆ. ಈ ದಾಖಲೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಕೇಳಿದ್ರೆ ಅಮೆರಿಕ, ಪಾಕಿಸ್ತಾನ ಮತ್ತು ರಷ್ಯಾ ಈ ಮೂರು ದೇಶಗಳಿಗೆ ಸಂಬಂಧಪಟ್ಟಂತಹ ವಿಚಾರ. ಇದರಲ್ಲಿ ಅಮೆರಿಕವೇ ಬೆತ್ತಲಾಗಿದ್ದು ಬಿಟ್ಟರೆ ಮತ್ತಿನ್ನೇನೂ ಅಲ್ಲ. ಯಾಕೆಂದರೆ ಪಾಕಿಸ್ತಾನ ಬೆತ್ತಲಾಗೋದಕ್ಕೆ ಏನು ಉಳಿದಿಲ್ಲ. ಅವರ ಬಳಿಯಲ್ಲಿ ಬಹಿರಂಗಗೊಳಿಸೋದಕ್ಕೂ ಕೂಡ ಏನು ಸೀಕ್ರೆಟು ಇಲ್ಲ. ಅಂತಹ ಒಂದು ನತದೃಷ್ಟ ದೇಶ. ಇನ್ನು ರಷ್ಯಾದ ವಿಚಾರಕ್ಕೆ ಬರೋದಾದ್ರೆ, ಈ ಫೈಲ್ಸ್ ಬಿಡುಗಡೆ ಆದ ಮೇಲೆ ಪುತಿನ್ ಅವರ ಕ್ರೆಡಿಬಿಲಿಟಿ ಇನ್ನಷ್ಟು ಜಾಸ್ತಿ ಆಯ್ತೇ ಹೊರತು ಕಡಿಮೆ ಏನೂ ಆಗಿಲ್ಲ. ಆದರೆ ಈ ಫೈಲ್ಸ್ಗೆ ಜಿಯೋಪೊಲಿಟಿಕಲಿ ಸಿಕ್ಕಾಪಟ್ಟೆ ಮಹತ್ವ ಇದೆ. ಭಾರತಕ್ಕೂ ಕೂಡ ಬಹಳ ಇಂಪಾರ್ಟೆಂಟ್ ಆದಂತಹ ವಿಚಾರ ಇದು. ನಾವು ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರದು, ಯಾರು ದೂರದೃಷ್ಟಿಯನ್ನು ಇಟ್ಟುಕೊಂಡಿದ್ದಾರೆ, ಇದೆಲ್ಲವೂ ಸಹ ಇದೊಂದು ದಾಖಲೆಯಿಂದ ನಿಮಗೆ ಗೊತ್ತಾಗುತ್ತೆ. ಅಂತಹ ಒಂದು ಇಂಪಾರ್ಟೆಂಟ್ ಆದಂತಹ ಫೈಲ್ಸ್ ಇದು. ಇದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸದ್ಯ ಅಮೆರಿಕ ಬಿಡುಗಡೆ ಮಾಡಿದಂತಹ ದಾಖಲೆ ಏನು ಕೇಳಿದ್ರೆ, ಇದು ಅವತ್ತಿನ ಅಮೆರಿಕದ ಅಧ್ಯಕ್ಷ ಜಾರ್ಜ್ ಡಬ್ಲ್ಯೂ ಬುಷ್ ಹಾಗೂ ಪುತಿನ್ ನಡುವೆ ನಡೆದಂತಹ ಒಂದು ದೂರವಾಣಿ ಸಂಭಾಷಣೆಯ ಮಾತುಕತೆಯ ವಿವರ. ಈ ಸಂಭಾಷಣೆಯಲ್ಲಿ ಪುತಿನ್ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದೆಲ್ಲದನ್ನೂ ಕೂಡ ವರ್ಡ್ ಟು ವರ್ಡ್ ಅಮೆರಿಕ ಈಗ ರಿಲೀಸ್ ಮಾಡಿದೆ. ಮಿತ್ರರೇ, ಇದನ್ನು ಹೇಳಬೇಕು ಅಂತಂದರೆ ಹೇಸಿಗೆ ತಿನ್ನುವ ಕೆಲಸ. ಯಾರೂ ಕೂಡ ಇದನ್ನು ಮಾಡೋದಿಲ್ಲ. ಭಾರತ ಯಾವತ್ತೂ ಕೂಡ ಇನ್ನೊಂದು ದೇಶದ ನಾಯಕರ ಜೊತೆಗೆ ಮಾತನಾಡುವಂಥ ವಿವರವನ್ನು ಬಹಿರಂಗಗೊಳಿಸೋದಿಲ್ಲ. ಚೈನಾ ಕೂಡ ಮಾಡೋದಿಲ್ಲ, ಈವನ್ ರಷ್ಯಾ ಕೂಡ ಮಾಡೋದಿಲ್ಲ. ಆದರೆ ಅಮೆರಿಕ ಇವತ್ತು ಆ ದಾಖಲೆಯನ್ನು ಬಿಡುಗಡೆ ಮಾಡಿದೆ. ಸದ್ಯ ಇದು ಭಾರಿ ಸದ್ದು ಮಾಡ್ತಾ ಇದೆ. ಯಾಕೆ ಕೇಳಿದ್ರೆ, ಪುತಿನ್ ಅಂತಹ ವಿಚಾರಗಳ ಬಗ್ಗೆ ಬುಷ್ ಬಳಿಯಲ್ಲಿ ಚರ್ಚೆ ಮಾಡಿದ್ರು, ಕಳವಳವನ್ನು ವ್ಯಕ್ತಪಡಿಸಿದ್ರು. ಹೀಗಾಗಿ ಇದಕ್ಕೆ ಭಾರಿ ಮಹತ್ವ ಬಂದಿದೆ. ಅಮೆರಿಕದ ಅಧ್ಯಕ್ಷ ಜಾರ್ಜ್ ಡಬ್ಲ್ಯೂ ಬುಷ್ ಜನವರಿ 20, 2001ರಿಂದ ಜನವರಿ 20, 2009ರವರೆಗೆ ಅಮೆರಿಕದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇವರ ಕಾಲದಲ್ಲೇ 9/11 ಅಟ್ಯಾಕ್ ಆಗಿದ್ದು, ಇವರೇ ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡಿದ್ದು, ಸದ್ದಾಂ ಹುಸೇನ್ ಬಂಧನ, ಇರಾಕ್ನ ರಾಜಕೀಯ, ಇದೆಲ್ಲ ನಿಮಗೆ ಗೊತ್ತಿರುವಂತಹ ವಿಚಾರ. ಈ ಕಾರಣದಿಂದಾಗಿಯೇ ಜಾರ್ಜ್ ಡಬ್ಲ್ಯೂ ಬುಷ್ ಇವತ್ತಿಗೂ ಕೂಡ ಅನೇಕ ಬಾರಿ ಚರ್ಚೆಗೊಳಪಡ್ತಾರೆ. ಇನ್ನು ಜಾರ್ಜ್ ಡಬ್ಲ್ಯೂ ಬುಷ್ ಅಮೆರಿಕದಲ್ಲಿ ಅಧಿಕಾರಕ್ಕೆ ಬಂದ್ರಲ್ಲ, ಅದೇ ಸಂದರ್ಭದಲ್ಲಿ ರಷ್ಯಾದಲ್ಲೂ ಕೂಡ ಪುತಿನ್ ಅಧಿಕಾರಕ್ಕೆ ಬಂದಿದ್ರು. ಅವರು ಕೂಡ ಹೊಸಬರೇ ಆಗಿದ್ರು. ಇನ್ನೊಂದು ಕಡೆಯಲ್ಲಿ ಪಾಕಿಸ್ತಾನದಲ್ಲಿ ಒಂದು ಬೆಳವಣಿಗೆ ನಡೆದಿತ್ತು. ಅದೇನು ಕೇಳಿದ್ರೆ, 1999ರಲ್ಲಿ ಜನರಲ್ ಪರ್ವೇಜ್ ಮುಷರಫ್ ಅಧಿಕಾರಕ್ಕೆ ಬರ್ತಾರೆ. ಅಂದ್ರೆ ಸರ್ವಾಧಿಕಾರಿಯಾಗಿ ಪಾಕಿಸ್ತಾನವನ್ನ ಕಂಟ್ರೋಲ್ಗೆ ತೆಗೆದುಕೊಳ್ತಾರೆ. ಅದಕ್ಕಿಂತ 1 ವರ್ಷದ ಮುಂಚೆ ಪಾಕಿಸ್ತಾನ ನ್ಯೂಕ್ಲಿಯರ್ ಪವರ್ ದೇಶವಾಗಿರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನು ಕೇಳಿದ್ರೆ, ಈ ಸನ್ನಿವೇಶದಲ್ಲಿ ಅಂದ್ರೆ 2000ನೇ ಇಸ್ವಿಯಿಂದ 2010-11ರವರೆಗೂ ಕೂಡ ಅಮೆರಿಕ ಮತ್ತು ರಷ್ಯಾದ ಸಂಬಂಧ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಈ ಜಾರ್ಜ್ ಡಬ್ಲ್ಯೂ ಬುಷ್ ಮತ್ತು ಪುತಿನ್ ನಡುವಿನ ಸಂಬಂಧ ಬಹಳವಾಗಿ ಅನ್ಯೋನ್ಯವಾಗಿತ್ತು. ಒಂದು ಹಂತದಲ್ಲಿ ಪುತಿನ್ ಅಮೆರಿಕಾಗೆ ಅತ್ಯಂತ ಹತ್ತಿರ ಆಗೋದಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ರು. ಉದಾಹರಣೆಗೆ 9/11 ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ ಅಮೆರಿಕಾಗೆ ಪುತಿನ್ ತನ್ನ ಕಂಪ್ಲೀಟ್ ಬೆಂಬಲವನ್ನು ಘೋಷಿಸಿದ್ರು. ನಿಮಗೆ ಯಾವ ರೂಪದ ಸಹಕಾರವನ್ನು ಬೇಕಾದರೂ ರಷ್ಯಾ ಕೊಡುತ್ತೆ ಅಂತ ಅವರು ಘೋಷಣೆ ಮಾಡಿದ್ರು. ರಷ್ಯಾ ಮತ್ತು ಅಮೆರಿಕದ ನಡುವೆ ಏನೊಂದು ಪೈಪೋಟಿ ಇತ್ತಲ್ಲ, ಅದು ಎಂಡ್ ಆಗುವ ಸನ್ನಿವೇಶಕ್ಕೆ ಬಂದಿತ್ತು. ಇನ್ನೊಂದು ಕಡೆಯಲ್ಲಿ ರಷ್ಯಾ G8ನ ಭಾಗವೂ ಕೂಡ ಆಗಿತ್ತು. ಈಗೇನು G7 ಇದೆಯಲ್ಲ, ಅದು ಆ ಸಂದರ್ಭದಲ್ಲಿ G8 ಆಗಿತ್ತು. ಆ ನಂತರ ಬಿಡಿ, ಪರಿಸ್ಥಿತಿ ಬದಲಾಗ್ತಾ ಹೋಯಿತು. 2013-14ರ ಸಂದರ್ಭದಲ್ಲಿ ರಷ್ಯಾ ಕ್ರಿಮಿಯಾದ ಬಗ್ಗೆ ಆಸಕ್ತಿಯನ್ನ ತೋರಿಸ್ತು. ಕ್ರಿಮಿಯಾವನ್ನ ವಶಕ್ಕೆ ಕೂಡ ಪಡೀತು. ಆಗ ಅಮೆರಿಕದಲ್ಲಿ ಒಬಾಮಾ ಅಧ್ಯಕ್ಷರಾಗಿದ್ರು. ಒಬಾಮಾ ಒಂದು ತೀರ್ಮಾನ ಮಾಡ್ತಾರೆ, ರಷ್ಯಾವನ್ನ G8ನಿಂದ ಹೊರಹಾಕಬೇಕು, ಇನ್ನು ಮುಂದೆ G7 ಮಾತ್ರ ಇರುತ್ತೆ ಅಂತ. ಅಲ್ಲಿಂದ ಆಚೆಗೆ ಅಮೆರಿಕ ಮತ್ತು ರಷ್ಯಾ ಉತ್ತರ ಧ್ರುವ, ದಕ್ಷಿಣ ಧ್ರುವ ಅನ್ನುವಂತಹ ಸ್ಥಿತಿಗೆ ಬಂದಿದ್ದಾವೆ. ಆದರೆ 2001ರಿಂದ 2008ರವರೆಗೆ ರಷ್ಯಾ ಮತ್ತು ಅಮೆರಿಕದ ನಡುವೆ ಬಹಳ ಚೆನ್ನಾಗಿ ಸಂಬಂಧ ಇತ್ತು. ಹೀಗಾಗಿ ಪುತಿನ್ ಮತ್ತು ಬುಷ್ ಆಗಾಗ ಮಾತುಕತೆಯನ್ನ ನಡೆಸ್ತಾ ಇದ್ರು. ವಿಶ್ವದಲ್ಲಿ ನಡೆಯುವಂತಹ ಎಲ್ಲಾ ಈವೆಂಟ್ಗಳ ಬಗ್ಗೆ ಇವರು ಫೋನ್ನಲ್ಲೇ ಚರ್ಚೆ ಮಾಡ್ತಾ ಇದ್ರು. ಇಲ್ಲಿ ರಷ್ಯಾದ ಅಧ್ಯಕ್ಷ ಪುತಿನ್ ಮತ್ತು ಅಮೆರಿಕದ ಅಧ್ಯಕ್ಷ ಜಾರ್ಜ್ ಡಬ್ಲ್ಯೂ ಬುಷ್ ನಡುವೆ ಎಷ್ಟೇ ಆತ್ಮೀಯತೆ ಇದ್ರೂ ಕೂಡ ಅವರಿಬ್ರು ಫೋನ್ನಲ್ಲಿ ಮಾತನಾಡ್ತಾರೆ ಅಂತಂದ್ರೆ ಅದು ರೆಕಾರ್ಡ್ ಆಗುತ್ತೆ. ಯಾಕೆ ಕೇಳಿದ್ರೆ, ಅದು ಇಬ್ಬರು ವ್ಯಕ್ತಿಗಳ ನಡುವೆ ನಡೆದಂತಹ ಸಂಭಾಷಣೆ ಆಗಿರೋದಿಲ್ಲ. ಅದು 2 ಸರ್ಕಾರದ ಮುಖ್ಯಸ್ಥರ ನಡುವೆ ನಡೀತಾ ಇರುವಂತಹ ಸಂಭಾಷಣೆ. ಹೀಗಾಗಿ ಅದನ್ನ ವರ್ಡ್ ಟು ವರ್ಡ್ ದಾಖಲಿಸಲಾಗಿರುತ್ತೆ. ಈಗ ಮಿತ್ರರೇ, ಅಂತಹದೇ ಒಂದು ದಾಖಲೆಯನ್ನ ಅಮೆರಿಕ ರಿವೀಲ್ ಮಾಡಿದೆ. ಆ ಚರ್ಚೆಯಲ್ಲಿ ಪಾಕಿಸ್ತಾನದ ವಿಚಾರವನ್ನ ಕೂಡ ಪುತಿನ್ ಪ್ರಸ್ತಾಪವನ್ನ ಮಾಡಿದ್ರು. ಇದೇ ಕಾರಣದಿಂದ ಇದು ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶದಲ್ಲೂ ಕೂಡ ಈಗ ಚರ್ಚೆಗೆ ಒಳಪಟ್ಟಿದೆ. ಅಷ್ಟಕ್ಕೂ ಪುತಿನ್ ಏನೇನು ವಿಚಾರ ಪ್ರಸ್ತಾಪ ಮಾಡಿದ್ರು ಅಂತ ಚಿಕ್ಕದಾಗಿ ನಿಮಗೆ ಹೇಳ್ತೀನಿ. ಪುತಿನ್ ಮೊದಲಿಗೆ ಹೇಳಿದ್ದು ಇರಾನ್ನ ವಿಚಾರ. ನಾನು ಇರಾನ್ಗೆ ಮಿಸೈಲ್ ಟೆಕ್ನಾಲಜಿಯನ್ನ ನಿರ್ಬಂಧಿಸೋದಕ್ಕೆ ನಿರ್ಧಾರ ಮಾಡಿದ್ದೀನಿ. ಕೆಲವರು ಹಣಕ್ಕೋಸ್ಕರವಾಗಿ ಇರಾನ್ ಜೊತೆಗೆ ಆ ಕೆಲಸಕ್ಕೆ ಇಳಿದಿದ್ದಾರೆ ಅಂದ್ರೆ ಪಾಕಿಸ್ತಾನವನ್ನ ಪುತಿನ್ ಪರೋಕ್ಷವಾಗಿ ಮೆನ್ಷನ್ ಮಾಡ್ತಾರೆ.
ಆ ಸಂದರ್ಭದಲ್ಲಿ ಪಾಕಿಸ್ತಾನ ಇರಾನ್ಗೆ ನ್ಯೂಕ್ಲಿಯರ್ ಟೆಕ್ನಾಲಜಿಯನ್ನು ಹಸ್ತಾಂತರ ಮಾಡೋದಕ್ಕೆ ಯತ್ನ ಮಾಡ್ತಾ ಇದೆ. ಎಕ್ಯೂ ಖಾನ್ ಅಂತಹ ನೀಚ ಕೆಲಸಕ್ಕೆ ಇಳಿದಿದ್ದಾನೆ. ಅತ್ಯಂತ ಕ್ಲಿಷ್ಟಕರವಾದಂತಹ ಟೆಕ್ನಾಲಜಿಯನ್ನ ಎಕ್ಯೂ ಖಾನ್ 3 ದೇಶಗಳಿಗೆ ಹಸ್ತಾಂತರ ಮಾಡೋದಕ್ಕೆ ಯತ್ನ ಮಾಡ್ತಾ ಇದ್ದಾನೆ ಎನ್ನುವಂತಹ ಸುದ್ದಿ ಇತ್ತು. ಆ 3 ದೇಶ ಯಾವುದು ಕೇಳಿದ್ರೆ, ಒಂದು ಇರಾನ್, ಎರಡನೇದಾಗಿ ಲಿಬಿಯಾ, ಮೂರನೇದಾಗಿ ನಾರ್ತ್ ಕೊರಿಯಾ. ಇದನ್ನ ಬುಷ್ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಪುತಿನ್ ಪ್ರಸ್ತಾಪ ಮಾಡ್ತಾರೆ. ಇರಾನ್ಗೆ ಇವತ್ತು ಹಣಕ್ಕೋಸ್ಕರವಾಗಿ ಕೆಲವರು ಟೆಕ್ನಾಲಜಿಯನ್ನ ಕೊಡೋದು ಹೊರಟಿದ್ದಾರೆ. ಅಂದ್ರೆ ಪಾಕಿಸ್ತಾನದ ಹೆಸರನ್ನ ಆರಂಭದಲ್ಲಿ ಪುತಿನ್ ಹೇಳಿರೋದಿಲ್ಲ. ಅದಕ್ಕೆ ಮುಂದುವರೆದು ಪುತಿನ್ ಹೇಳ್ತಾರೆ, ನಾನು ಒಂದು ಸುದ್ದಿಯನ್ನ ಕೇಳಲ್ಪಟ್ಟೆ, ನೀವು ಸಹ ಇರಾನ್ ಜೊತೆಗೆ ಸಂಬಂಧವನ್ನ ನಾರ್ಮಲೈಸ್ ಮಾಡೋದಕ್ಕೆ ಯತ್ನ ಮಾಡ್ತಾ ಇದ್ದೀರಂತೆ, ಹೌದಾ? ಹೀಗಂತ ಬುಷ್ಗೆ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಬುಷ್ ಏನು ಉತ್ತರ ಕೊಡ್ತಾರೆ ಗೊತ್ತಾ? ಇಲ್ಲ, ಮಾತುಕತೆ ಏನೋ ನಡೀತಾ ಇರಬಹುದು, ಆದರೆ ಸಂಬಂಧ ನಾರ್ಮಲೈಸ್ ಆಗೋದಿಲ್ಲ, ನಾವು ಆ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ಹೀಗಂತ ಬುಷ್ ಅದಕ್ಕೆ ಉತ್ತರ ಕೊಡ್ತಾರೆ. ಅನಂತರ ಪುತಿನ್ ಒಂದಷ್ಟು ಚರ್ಚೆಯನ್ನ ಮಾಡಿ ನಂತರ ಮತ್ತೆ ಪಾಕಿಸ್ತಾನದ ವಿಚಾರಕ್ಕೆ ಬರ್ತಾರೆ. ನಾನು ಪಾಕಿಸ್ತಾನದ ವಿಚಾರದಲ್ಲಿ ಬಹಳ ಚಿಂತಿತನಾಗಿದ್ದೇನೆ. ಕಾರಣ ಏನು ಕೇಳಿದ್ರೆ, ಅದು ಮಿಲಿಟರಿ ಸರ್ವಾಧಿಕಾರದ ಕೈಯಲ್ಲಿದೆ, ಅಲ್ಲಿ ಪ್ರಜಾಪ್ರಭುತ್ವ ಇಲ್ವೇ ಇಲ್ಲ. ಆದರೆ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ, ಪಾಶ್ಚಿಮಾತ್ಯರು ಈ ಬಗ್ಗೆ ಯೋಚನೆಯನ್ನೂ ಮಾಡ್ತಾ ಇಲ್ಲ, ಅದನ್ನು ಖಂಡಿಸ್ತಾ ಇಲ್ಲ. ವಿಶ್ವಕ್ಕೆ ಡೇಂಜರ್ ಆಗಿರುವಂತಹ ಈ ವಿಚಾರದಲ್ಲಿ ಪಾಶ್ಚಿಮಾತ್ಯರ ಮೌನ ಯಾಕೆ? ನೀವು ಇದರ ಬಗ್ಗೆ ಯೋಚಿಸಬೇಕು ಅಂತ ಬುಷ್ಗೆ ಪುತಿನ್ ಆಗ್ರಹ ಮಾಡ್ತಾರೆ. ಆಗ ಬುಷ್ ಅದನ್ನ ತೇಲಿಸಿ ಬಿಡ್ತಾರೆ. ಹೌದೌದು, ಗೊತ್ತಿದೆ, ನಾನು ಅದ್ರ ಬಗ್ಗೆ ಯೋಚಿಸ್ತಾ ಇದ್ದೀನಿ. ಇಲ್ಲಿ ಪುತಿನ್ ಎಷ್ಟೇ ಬಾರಿ ಪಾಕಿಸ್ತಾನದ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರೂ ಕೂಡ ಬುಷ್ ಅದನ್ನ ನೇರವಾಗಿ ಹೇಳೋದಕ್ಕೆ ಹಿಂಜರಿತಾ ಇರ್ತಾರೆ. ಮಾತನ್ನ ಉದ್ದೇಶಪೂರ್ವಕವಾಗಿ ಬೇರೆ ಕಡೆಗೆ ತಿರುಗಿಸುವಂತಹ ಯತ್ನ ಮಾಡ್ತಾ ಇರ್ತಾರೆ. ಆದ್ರೆ ಮಿತ್ರರೇ, ಪುತಿನ್ ಬಿಡೋದಿಲ್ಲ, ಪದೇ ಪದೇ ಅದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಫೈನಲಿ ಬುಷ್ ಏನ್ ಹೇಳಿದ್ರು ಕೇಳಿದ್ರೆ, ಎಕ್ಯೂ ಖಾನ್ ಜೈಲ್ನಲ್ಲಿದ್ದಾನೆ, ನಾನು ಅವ್ರ ಜೊತೆ ಟಚ್ನಲ್ಲಿದ್ದೀನಿ, ಇದು ಕಳವಳಕಾರಿಯಾದಂತಹ ವಿಚಾರ, ಯೋಚಿಸ್ತೀವಿ ಅಂತ. ಅಂದ್ರೆ ಪಾಕಿಸ್ತಾನದ ವಿಚಾರದಲ್ಲಿ ಪುತಿನ್ ಮಾಡಿದಂತಹ ಪ್ರಸ್ತಾಪದ ಬಗ್ಗೆ ಅಮೆರಿಕದಿಂದ ಒಂದು ಕಾಂಕ್ರೀಟ್ ರೆಸ್ಪಾನ್ಸ್ ಬಂದೇ ಇಲ್ಲ. ಬುಷ್ ಅದರ ವಿಚಾರದಲ್ಲಿ ಹೆಚ್ಚಿಗೆ ಪ್ರಸ್ತಾಪವನ್ನೇ ಮಾಡೋದಕ್ಕೆ ಹೋಗಿಲ್ಲ. ಆದರೂ ಸಹ ಪುತಿನ್ ಪಾಕಿಸ್ತಾನದ ವಿಚಾರವನ್ನ ಬಿಡೋದಿಲ್ಲ. ಬುಷ್ ಹಿಂಜರಿಕೆಯನ್ನು ಅರ್ಥ ಮಾಡಿಕೊಂಡು ಪರೋಕ್ಷವಾಗಿ ಅವರಿಗೆ ಎಚ್ಚರಿಕೆ ಕೊಡುವಂತಹ ಕೆಲಸ ಮಾಡ್ತಾರೆ. ಈಗ ಅಫ್ಘಾನಿಸ್ತಾನದಲ್ಲಿ ಒಸಾಮಾ ಬಿನ್ ಲಾಡೆನ್ಗೆ ಆಶ್ರಯ ಸಿಕ್ಕಿದೆ. ನನಗನ್ನಿಸ್ತಾ ಇದೆ, ಅಫ್ಘಾನಿಸ್ತಾನದ ಅರಾಜಕತೆಯ ಹಿಂದೆ ಪಾಕಿಸ್ತಾನದ ಲಿಂಕ್ ಇದೆ. ಇದರ ಬಗ್ಗೆ ನೀವು ಯೋಚನೆ ಮಾಡಬೇಕು ಅಂತ ಪುತಿನ್ ಬುಷ್ಗೆ ಸ್ನೇಹಪೂರ್ವಕವಾದಂತಹ ಒಂದಷ್ಟು ಸಲಹೆಯನ್ನು ಕೂಡ ಕೊಟ್ಟಿದ್ರು. ಆದ್ರೆ ಬುಷ್ ಅದು ಯಾವುದಕ್ಕೂ ಕೂಡ ನೇರವಾಗಿ ಉತ್ತರ ಕೊಡೋದಕ್ಕೆ ಹೋಗಿರ್ಲಿಲ್ಲ. ಯಾಕೆ ಅಂತಂದ್ರೆ, ಬುಷ್ ಅದಾಗಲೇ ಪಾಕಿಸ್ತಾನದೊಂದಿಗೆ ಮಾತುಕತೆಯನ್ನ ನಡೆಸ್ತಾ ಇದ್ರು. ಪಾಕಿಸ್ತಾನ ಬುಷ್ಗೆ ಬೇಕಾಗಿತ್ತು. ಕಾರಣ ಇಷ್ಟೇ, ಅಫ್ಘಾನಿಸ್ತಾನದ ಮೇಲೆ ಯುದ್ಧ ಮಾಡೋದಕ್ಕೆ ಪಾಕಿಸ್ತಾನ ಅನಿವಾರ್ಯ ಆಗಿತ್ತು. ಅಂದ್ರೆ ಪ್ರತಿ ಬಾರಿಯೂ ಕೂಡ ಪಾಕಿಸ್ತಾನವನ್ನ ಅಮೆರಿಕ ಟ್ರಂಪ್ ಕಾರ್ಡ್ ರೀತಿಯಲ್ಲೇ ಬಳಸ್ಕೊಳ್ತಾ ಇದೆ. ಹೀಗಾಗಿ ವಿಶ್ವಕ್ಕೆ ಮಾರಕವಾಗುವಂತಹ ಯಾವುದೇ ಕ್ರಮವನ್ನ ಪಾಕಿಸ್ತಾನ ಕೈಗೊಂಡ್ರೂ ಕೂಡ ಅದರ ಬಗ್ಗೆ ಅಮೆರಿಕ ಮೌನವಾಗೇ ಇರುತ್ತೆ. ಈಗ ಅಮೆರಿಕ ಈ ದಾಖಲೆಯನ್ನ ಬಿಡುಗಡೆ ಮಾಡಿದೆ. ಪುತಿನ್ ಮತ್ತು ಬುಷ್ ನಡುವೆ ಇಂತಿಂತಹ ಮಾತುಕತೆ ನಡೆದಿತ್ತು ಅಂತ. ಅಮೆರಿಕ ಈಗ ಈ ದಾಖಲೆ ಬಿಡುಗಡೆ ಮಾಡುವಂತಹ ಉದ್ದೇಶ ಬಹಳ ಸ್ಪಷ್ಟ. ರಷ್ಯಾ ಜೊತೆಗೆ ಯಾವ್ಯಾವ ದೇಶ ಸಂಬಂಧ ಹೊಂದಿದವೋ ಅವುಗಳ ನಡುವೆ ಬಿರುಕುಂಟಾಗಲಿ. ಈಗ ಪಾಕಿಸ್ತಾನಕ್ಕೊಂದು ರೀತಿಯಲ್ಲಿ ಕಳವಳ ಉಂಟಾಗುತ್ತೆ. ರಷ್ಯಾ ಈ ರೀತಿಯಾಗಿ ನಮ್ಮ ಬಗ್ಗೆ ಆಲೋಚನೆ ಮಾಡ್ತಾ ಇತ್ತಾ? ಪುತಿನ್ ಈ ರೀತಿಯ ನಾಯಕನ? ಹೀಗೆ ಪಾಕಿಸ್ತಾನ ಯೋಚನೆ ಮಾಡೋದಕ್ಕೆ ಶುರು ಮಾಡುತ್ತೆ. ಪಾಕಿಸ್ತಾನ ಮತ್ತು ರಷ್ಯಾದ ನಡುವೆ ಸ್ವಲ್ಪ ಸಂಬಂಧ ಇದ್ದಿದ್ದು ಕೂಡ ಮುರಿದು ಹೋಗುತ್ತೆ. ಅದೇ ರೀತಿಯಾಗಿ ರಷ್ಯಾಗೆ ಇರಾನ್ ಇವತ್ತು ತುಂಬಾ ಹತ್ತಿರ ಆಗಿದೆ. ಇಂತಹ ಸಂದರ್ಭದಲ್ಲಿ ಇರಾನ್ ಬಗ್ಗೆಯೂ ಕೂಡ ಈ ಹಿಂದೆ ಪುತಿನ್ ಯೋಚನೆ ಮಾಡ್ತಾ ಇದ್ರು, ಅಮೆರಿಕದೊಂದಿಗೆ ಚರ್ಚೆ ಮಾಡಿದ್ರು. ಈ ವಿಚಾರವನ್ನು ಬಹಿರಂಗಗೊಳಿಸಿದ್ದೇ ಆದರೆ ನಾಳೆ ಇರಾನ್ ಕೂಡ ರಷ್ಯಾದ ಬಗ್ಗೆ ಯೋಚನೆ ಮಾಡುತ್ತೆ. ನಾವು ಪುತಿನ್ರನ್ನ ಎಷ್ಟರ ಮಟ್ಟಿಗೆ ನಂಬಬಹುದು? ಈ ಒಂದು ಅನುಮಾನ ಇರಾನ್ಗೂ ಕೂಡ ಬರುತ್ತೆ. ಈ ರೀತಿಯಾದಂತಹ ದುರುದ್ದೇಶದಿಂದಲೇ ಅಮೆರಿಕ ಈ ದಾಖಲೆಗಳನ್ನು ಈಗ ಲೀಕ್ ಮಾಡಿದೆ. ಆದರೆ ಒಂದು ವಿಚಾರ ನಿಮಗೆ ನೆನಪಿರಲಿ, ಈ ದಾಖಲೆಗಳು ಬಿಡುಗಡೆ ಆಯ್ತಲ್ಲ, ಇದರಿಂದ ಪುತಿನ್ ಅವರ ಕ್ರೆಡಿಬಿಲಿಟಿ ಜಾಸ್ತಿ ಆಯ್ತೇ ಹೊರತು ಅಮೆರಿಕದ ಬಗ್ಗೆ ಯಾರಿಗೂ ಗೌರವ ಜಾಸ್ತಿ ಆಗಿಲ್ಲ. ಬದಲಾಗಿ ಅಮೆರಿಕದ ಬಗ್ಗೆ ಇರುವಂತಹ ಅಪನಂಬಿಕೆ ಇನ್ನಷ್ಟು ಜಾಸ್ತಿ ಆಗಿದೆ ಅಷ್ಟೇ. ಹಾಗೆ ಸುಮ್ಮನೆ ಯೋಚನೆ ಮಾಡಿ, ಪುತಿನ್ ಈ ಮಾತುಕತೆಯನ್ನ ನಡೆಸಿದ್ದು 2001-2002 ಆಸುಪಾಸಿನಲ್ಲಿ. ಅವತ್ತೇ ಪುತಿನ್ ಆ ದೂರದೃಷ್ಟಿಯನ್ನ ಇಟ್ಕೊಂಡು ಮಾತನಾಡಿದ್ರು. ಪಾಕಿಸ್ತಾನದಂತಹ ಮಿಲಿಟರಿ ಹಿಡಿತ ಇರುವಂತಹ ದೇಶದ ಕೈಯಲ್ಲಿ ನ್ಯೂಕ್ಲಿಯರ್ ಪವರ್ ಇರುವಂತಹದ್ದು ತಪ್ಪು, ನಾಳೆ ಅದು ಮಿಸ್ಯೂಸ್ ಆಗುತ್ತೆ, ಬೇರೆ ದೇಶಗಳಿಗೆ ಅವರು ಹಸ್ತಾಂತರ ಮಾಡ್ತಾರೆ, ದುಡ್ಡಿಗೋಸ್ಕರವಾಗಿ ಏನ್ ಬೇಕಾದ್ರೂ ಮಾಡ್ತಾರೆ. ಈ ಕಳವಳವನ್ನ ಪುತಿನ್ ಅವತ್ತೇ ವ್ಯಕ್ತಪಡಿಸಿದ್ರು. ಮಿತ್ರರೇ, ಇವತ್ತು ನಿಜ ಆಗಿದೆ ಕೂಡ. ಪಾಕಿಸ್ತಾನದ ಕಾರಣದಿಂದಾಗಿಯೇ ಇವತ್ತು ನಾರ್ತ್ ಕೊರಿಯಾ ನ್ಯೂಕ್ಲಿಯರ್ ಪವರ್ ದೇಶ ಆಗಿದೆ. ಇರಾನ್ ಕೂಡ ನ್ಯೂಕ್ಲಿಯರ್ನ ಸಮೀಪಕ್ಕೆ ಬಂದು ನಿಂತಿದೆ. ಇಂತಹ ಅನಾಹುತವನ್ನ 2001-2002 ಆಸುಪಾಸಿನಲ್ಲೇ ಪುತಿನ್ ಗ್ರಹಿಸಿದ್ರು. ಇದಕ್ಕೆ ಹೇಳೋದು ಮಿತ್ರರೇ, ಒಬ್ಬ ದೂರದೃಷ್ಟಿ ಇರುವಂತಹ ನಾಯಕ ಅಂತ. ಇವತ್ತು ಪಾಶ್ಚಿಮಾತ್ಯರು ಪುತಿನ್ರನ್ನ ಯಾವ ರೀತಿಯಾಗಿ ಲೇಬಲ್ ಮಾಡಿದ್ದಾರೆ? ಅವರೊಬ್ಬ ಸರ್ವಾಧಿಕಾರಿ, ಜನರ ಮಾರಣ ಹೋಮ ಮಾಡಿದಂಥ ನಾಯಕ, ವಾರ್ ಕ್ರಿಮಿನಲ್ ಅಂತೆಲ್ಲ ಘೋಷಣೆ ಮಾಡಿದ್ದಾರೆ. ಆದ್ರೆ ಪುತಿನ್ ಜೆನ್ಯೂನ್ ಆಗಿ ವಿಶ್ವದ ಶಾಂತಿಯ ಬಗ್ಗೆ ಯೋಚನೆ ಮಾಡ್ತಾ ಇದ್ರು, ವಿಶ್ವದ ಹಿತದ ಬಗ್ಗೆ ಯೋಚನೆ ಮಾಡ್ತಾ ಇದ್ರು ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್.
ಈ ವಿಚಾರವನ್ನ ಅಂದ್ರೆ ಈ ಫೋನಿನ ಸಂಭಾಷಣೆಯ ವಿಚಾರವನ್ನ ಭಾರತದ ಆಂಗಲ್ನಲ್ಲಿ ನೋಡೋದಾದ್ರೂ ಕೂಡ ಭಾರತ ಪುತಿನ್ ಬಗ್ಗೆ ಎಷ್ಟು ಭರವಸೆಯನ್ನ ಇಡಬಹುದು ಅಂತ ನಾವು ಇದೊಂದು ಮಾತುಕತೆಯಲ್ಲೇ ಅರ್ಥ ಮಾಡ್ಕೊಳ್ಬಹುದು. ಹಾಗೆ ರಷ್ಯಾಗೆ ಎಂತಹದೇ ಸಂಕಷ್ಟ ಬಂದರೂ ಕೂಡ ಭಾರತ ರಷ್ಯಾ ಪರವಾಗಿ ನಿಲ್ಲಬೇಕು ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ಯಾವತ್ತೂ ನಮಗೆ ಅಮೆರಿಕ ನಂಬಿಕಸ್ಥ ಪಾರ್ಟ್ನರ್ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಅವರು ಗೋಸುಂಬೆಗಳು, ಅವರು ಯಾವಾಗ ಬೇಕಾದರೂ ಬಣ್ಣ ಬದಲಿಸ್ತಾರೆ, ಅವರು ಅವರ ಲಾಭವನ್ನು ನೋಡ್ತಾರೆ ಹೊರತು ಇನ್ನೊಂದು ದೇಶಕ್ಕೆ ಸಹಾಯ ಮಾಡದಂತಹ ಉದಾಹರಣೆಯೇ ಇಲ್ಲ. ಅದೇ ಪುತಿನ್ ಹಾಗಲ್ಲ. ಭಾರತಕ್ಕೆ 100ಕ್ಕೆ 100ರಷ್ಟು ಟ್ರಸ್ಟೆಡ್ ಪಾರ್ಟ್ನರ್. ಇವತ್ತು ಭಾರತ ರಷ್ಯಾದೊಂದಿಗೆ ಉತ್ತಮ ಸಂಬಂಧವನ್ನು ಇಟ್ಟುಕೊಂಡಿದೆ. ಪುತಿನ್ ಮತ್ತು ನರೇಂದ್ರ ಮೋದಿ ಅವರ ಸಂಬಂಧ ಕೂಡ ತುಂಬ ಚೆನ್ನಾಗಿದೆ. ಆದರೆ ನನಗನ್ಸುತ್ತೆ ಇದನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು. ಇಂತಹ ಅಪರ್ಚುನಿಟಿಗಳು ಬಹಳ ಸಮಯ ಇರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಜಿಯೋ ಪೊಲಿಟಿಕ್ಸ್ನಲ್ಲಿ ಆಗಾಗ ಸಿಚುವೇಶನ್ ಬದಲಾಗ್ತಾ ಹೋಗ್ತವೆ. ಇರುವಂತಹ ಸಮಯವನ್ನು ಭಾರತ ಪರಿಣಾಮಕಾರಿಯಾಗಿ ಇನ್ನಷ್ಟು ಬಳಸ್ಕೊಳ್ಬೇಕು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಭಾರತ ಇವತ್ತು ಡಿಫೆನ್ಸ್ ಸೆಕ್ಟರ್ನಲ್ಲಿ ಬೇರೆ ಬೇರೆ ರೀತಿಯ ಯೋಚನೆಗಳನ್ನು ಮಾಡ್ತಾ ಇದೆ. ನಾವು ಇಸ್ರೇಲ್ ಜೊತೆಗೆ ಹೋಗ್ತಾ ಇದ್ದೀವಿ, ಫ್ರಾನ್ಸ್ ಜೊತೆಗೆ ಹೋಗ್ತಾ ಇದ್ದೀವಿ, ಅಮೆರಿಕದಿಂದಲೂ ಖರೀದಿ ಮಾಡ್ತಾ ಇದ್ದೀವಿ. ರಷ್ಯಾದ ಇನ್ವಾಲ್ವ್ಮೆಂಟ್ ಹಂತ ಹಂತವಾಗಿ ಕಡಿಮೆ ಆಗ್ತಾ ಇದೆ. ಇದು ಒಳ್ಳೆಯ ಬೆಳವಣಿಗೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ಯಾಕೆ ಕೇಳಿದ್ರೆ, ಇವತ್ತು ಭಾರತದ ಬಳಿಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸ್ಕಿಲ್ಡ್ ಲೇಬರ್ಸ್ ಇದ್ದಾರೆ. ಅಂದರೆ ನಮಗೆ ಜನಸಂಖ್ಯೆಗೆ ಕೊರತೆ ಇಲ್ಲ. ಅದೇ ರಷ್ಯಾದ ಬಳಿಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನ್ಯಾಚುರಲ್ ರಿಸೋರ್ಸ್ ಇದೆ. ಅದು ಬಹಳ ದೊಡ್ಡ ದೇಶ. ಆದರೆ ಅವರಿಗೆ ಸಮಸ್ಯೆ ಇರುವಂತಹದ್ದು ಜನಸಂಖ್ಯೆ, ಮ್ಯಾನ್ ಪವರ್ ಇಲ್ಲ. ಅವರ ಬಳಿಯಲ್ಲಿ ಟೆಕ್ನಾಲಜಿಯೂ ಇದೆ, ಸಂಪನ್ಮೂಲವೂ ಇದೆ. ಇಂತಹ ಸನ್ನಿವೇಶದಲ್ಲಿ ಭಾರತ ಮತ್ತು ರಷ್ಯಾ ಇನ್ನಷ್ಟು ಹತ್ತಿರ ಆಗಿದ್ದೇ ಆದರೆ ಇಡೀ ಪಾಶ್ಚಿಮಾತ್ಯ ಜಗತ್ತನ್ನೇ ಬಗ್ಗಿಸಬಹುದು. ಅಮೆರಿಕ ನಮಗೆ ಲೆಕ್ಕಕ್ಕೆ ಬರೋದಿಲ್ಲ. ಭಾರತ ಎಷ್ಟೇ ರಷ್ಯಾಗೆ ಹತ್ತಿರ ಇದ್ರೂ ಕೂಡ ಒಂದು ಹಂತದಲ್ಲಿ ಯೋಚನೆ ಮಾಡಿದಾಗ ನಮ್ದೊಂಥರ ದ್ವಂದ್ವ ನೀತಿ ಅಂತಲೇ ಅನಿಸುತ್ತೆ. ಯಾಕೆಂದರೆ ನಾವು ಅಮೆರಿಕದಿಂದ ಶಾರ್ಟ್ ಟರ್ಮ್ ಲಾಭವನ್ನು ಸದಾ ನಿರೀಕ್ಷೆ ಮಾಡ್ತಲೇ ಇರ್ತೀವಿ. ಅಮೆರಿಕದಿಂದ ಈಗ ಲಾಭ ಆಗ್ತಾ ಇದೆ, $100 ಬಿಲಿಯನ್ ವ್ಯಾಪಾರ ಇದೆ, ನಮಗೆ ಟ್ರೇಡ್ ಸರ್ಪ್ಲಸ್ ಇದೆ, ನಮ್ಮ IT ಸೆಕ್ಟರ್ ಅಮೆರಿಕದ ಮೇಲೆ ಡಿಪೆಂಡ್ ಆಗಿದೆ, ನಮಗೆ ಅಮೆರಿಕದಿಂದ ದೊಡ್ಡ ಪ್ರಮಾಣದಲ್ಲಿ ರೆಮಿಟೆನ್ಸ್ ಬರುತ್ತೆ. ಇಂತಹ ಶಾರ್ಟ್ ಟರ್ಮ್ ಲಾಭಗಳನ್ನು ಭಾರತ ನೋಡ್ತಾ ಇದೆ. ನಮಗೆ ಈಗೇನೋ ಸ್ವಲ್ಪ ಅರ್ಥ ಆಗ್ತಾ ಇದೆ, ಟ್ರಂಪ್ ಅಂತಹ ತಲೆಕೆಟ್ಟ ಅಧ್ಯಕ್ಷ ಬಂದರೆ ಇದು ಯಾವಾಗ ಬೇಕಾದರೂ ತಲೆ ಕೆಳಗೆ ಆಗಬಹುದು ಅಂತ. ಹೀಗಾಗಿ ನಮಗೆ ಯಾವುದೇ ದಾಖಲೆಗಳು ಬಿಡುಗಡೆ ಆಗಲಿ, ಯಾವುದೇ ಸತ್ಯ ಹೊರಗೆ ಬರಲಿ, ಒಂದು ಭಾರತಕ್ಕೆ ಅರ್ಥ ಆಗುವಂಥ ಅಂಶ ಏನು ಕೇಳಿದ್ರೆ, ನಮಗೆ ರಷ್ಯಾ ಅತ್ಯಂತ ಹೆಚ್ಚು ಟ್ರಸ್ಟೆಡ್ ಪಾರ್ಟ್ನರ್. ನಾವು ಅವರನ್ನು ಯಾವತ್ತೂ ಕೈ ಬಿಡಬಾರದು ಅನ್ನುವಂಥದ್ದು ನಮಗೆ ಮನವರಿಕೆ ಆಗತ್ತೆ ಹೊರತು ಭಾರತದ ಪರವಾಗಿ ಅಮೆರಿಕ ನಿಂತ್ಕೊಂಡಂತಹ ಒಂದೇ ಒಂದು ದಾಖಲೆಯೂ ಕೂಡ ಬಿಡುಗಡೆ ಆಗಿಲ್ಲ, ಮುಂದೆಯೂ ಆಗೋದಿಲ್ಲ. ಇನ್ನು ಅಮೆರಿಕ ಮಾಡ್ತಾ ಇದೆಯಲ್ಲ ಈಗ, ಇದು 100ಕ್ಕೆ 100ರಷ್ಟು ಮಣ್ಣು ತಿನ್ನುವಂತಹ ಕೆಲಸ. ಯಾವುದೇ ದೇಶವೂ ಕೂಡ ಇಂತಹ ದಾಖಲೆಗಳನ್ನು ಬಿಡುಗಡೆ ಮಾಡಬಾರ್ದು. ಇದು ಹೈಲಿ ಕಾನ್ಫಿಡೆನ್ಷಿಯಲ್. ಈಗ ನೀವೇ ಯೋಚನೆ ಮಾಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ರಂಪ್ ಜೊತೆಗೆ ಮಾತುಕತೆಯನ್ನು ನಡೆಸಿರ್ತಾರಪ್ಪ. ಆ ಮಾತುಕತೆಯನ್ನು ಎಷ್ಟು ಜನರಿಗೆ ಹೇಳಬೇಕೋ ಅಷ್ಟನ್ನು ಪ್ರಧಾನಿ ಅವರು ಆ ತಕ್ಷಣಕ್ಕೆ ಟ್ವೀಟ್ ಮಾಡಿ ತಿಳಿಸಿರ್ತಾರೆ. ನಾನು ಟ್ರಂಪ್ ಅವರ ಜೊತೆಗೆ ಇಂತಿಂತಹ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದೆ, ಎರಡೂ ದೇಶಗಳ ಸಂಬಂಧ ಸುಧಾರಣೆಯ ಬಗ್ಗೆ ಮಾತುಕತೆ ನಡೆದಿದೆ, ಹೀಗೆಲ್ಲ ಒಂದು 4 ಅಂಶಗಳನ್ನು ಮಾತ್ರ ತಿಳಿಸಿರ್ತಾರೆ. ಅದನ್ನು ಬಿಟ್ಟು ಇಬ್ಬರು ನಾಯಕರ ನಡುವೆ ನಡೆದಂತಹ ಪ್ರತಿ ಮಾತಿನ ಪ್ರತಿ ವಾಕ್ಯವನ್ನು ಕೂಡ ಯಾರೂ ರಿವೀಲ್ ಮಾಡೋದಿಲ್ಲ, ಮಾಡಲೂಬಾರದು ಕೂಡ. ಆದರೆ ಅಮೆರಿಕ ಇವತ್ತು ಆ ಕೆಲಸವನ್ನು ಮಾಡಿದೆ. ಇದು ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅಂತಂದರೆ, ಮುಂದಿನ ದಿನಗಳಲ್ಲಿ ವಿಶ್ವದ ನಾಯಕರು ಅಮೆರಿಕದ ಅಧ್ಯಕ್ಷರ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಬಹಳಷ್ಟು ಎಚ್ಚರಿಕೆ ವಹಿಸುವಂತಹ ಸನ್ನಿವೇಶ ಬರುತ್ತೆ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಕ್ತವಾಗಿ ಮಾತನಾಡ್ತಾ ಇರ್ತಾರಪ್ಪ, ಯಾವುದೋ ಇನ್ನೊಂದು ದೇಶದ ಬಗ್ಗೆ ಪ್ರಸ್ತಾಪ ಮಾಡಿರ್ತಾರೆ. ಉದಾಹರಣೆಗೆ ಚೈನಾ ಅಂತಲೇ ಅಂದುಕೊಳ್ಳಿ. ಚೈನಾದವರು ಇವತ್ತು ನಮಗೆ ಹತ್ರ ಆಗ್ತಾ ಇದ್ದಾರೆ, ಅವ್ರನ್ನೇ ನಾವು ಪೂರ್ಣ ನಂಬೋದಿಲ್ಲ, ಹೀಗಂತ ಪ್ರಧಾನಿಯವರು ಒಂದು ಮಾತನ್ನ ಹೇಳಿದ್ರು ಅಂತ ಅಂದುಕೊಳ್ಳಿ. ನಾಳೆ ಅಮೆರಿಕ ಅದನ್ನು ರಿವೀಲ್ ಮಾಡಿದ್ರೆ ಎರಡು ದೇಶದ ನಡುವೆ ಎಂತಹ ಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ. ಆದರೆ ಅಮೆರಿಕಾಗೆ ನಾವು ಈ ರೀತಿಯ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ರೆ ಇನ್ಯಾವುದೋ ದೇಶದ ಸಂಬಂಧಗಳು ಹಾಳಾಗುತ್ತೆ ಅಂತ ಒಂದು ಶಾರ್ಟ್ ಟರ್ಮ್ ಲಾಭಕ್ಕೋಸ್ಕರವಾಗಿ ಇಂತಹ ಮಣ್ಣು ತಿನ್ನೋ ಕೆಲಸವನ್ನು ಅಮೆರಿಕ ಮಾಡ್ತಾ ಇದೆ. ಮಿತ್ರರೇ, ಈ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.